ಗೈಸ್, ಇವತ್ತು ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಗಿಲ್ಲಿ, ಕಾವ್ಯ, ರಕ್ಷಿತಾ ಎಲ್ಲಾರ್ದು ಮೀಮ್ಸ್ ರಿಯಾಕ್ಷನ್ ಮಾಡ್ತಿದೀವಿ. ಬಹಳಷ್ಟು ಜನ ನಂಗೆ ಕಮೆಂಟ್ ಮಾಡಿ ಹೇಳಿದೀರಾ ಗಿಲ್ಲಿ ಕಾವ್ಯ ರಿಯಾಕ್ಷನ್ ಮಾಡಿ, ಗಿಲ್ಲಿ ಕಾವ್ಯ ರಿಯಾಕ್ಷನ್ ಮಾಡಿ ಅಂತ. ಸೊ ಇಲ್ಲಿದೆ ವಿಡಿಯೋ, ಸೊ ಬನ್ನಿ ನೋಡೋಣ ಏನಿದೆ ಅಂತ. ಬರತ್ತೆ ಇವಾಗೆ ಕೈಯಲ್ಲಿ ಟ್ರಾಫಿನೂ ಬಂದ್ಬಿಟ್ಟಿದೆ. ಯಾಕೆ ಬರಲ್ಲ, ಬೇರೆ ಎಲ್ಲ ಬರತ್ತೆ. ಗಿಲ್ಲಿ ಅಣ್ಣನ್ ಬಾಯಿಗೆ ಕೈಯಲ್ಲಿ ಟ್ರಾಫಿನೂ ಬಂತು. ಕಚ್ಚಡ ಗುಜರಿ ಎಲ್ಲ ನಾನೇ, ನೀನು ಶೋರೂಮ್ ಪೀಸ್. ಸರಿಯಾ? ಓಕೆನಾ? ಏನ್ ಮಾಡುದವ, ನಿಮ್ಮಂತವ್ರು ಹಿಂಗೆ ಹೇಳಿದ್ರೆ ತಗೊಳ್ಳೇಬೇಕು. ದೊಡ್ಡವರು ನೀವು ಏನ್ ಮಾಡಕ್ಕದು. ಸರಿ ಕಣ, ಆಯ್ತು. ಸರಿಯಾ? ಏನ್ ಮಾಡ್ತಿದ್ದಾರೆ ಇಲ್ಲಿ? ಏನ್ ಮಾಡ್ತಿದ್ದಾರೆ? ಅಯ್ಯಯ್ಯೋ, ಮರ ಆಗ್ತಾ ಇದೆಯಕ್ಕ. ಯಾವ ಮರ ಇದು ಹತ್ತಿದ್ದಾರೆ ಇವರು? ನನ್ನ ಕ್ಲಾಸ್ ಗರ್ಲ್ಸ್ ಟೆಲ್ ಸಮಥಿಂಗ್ ಇನ್ ಇಂಗ್ಲಿಷ್ ಟು ಮೀ. ಮೀನ್ ವೈಲ್ ಮೈ ಇಂಗ್ಲಿಷ್. ನಿಮಗೂ ಕೂಡ ಅದ್ರ ಸೀರಿಯಸ್ನೆಸ್ ಗೊತ್ತಿರಬೇಕು. ಕಾನ್ಫಿಡೆನ್ಸ್ ಅಣ್ಣ ಕಾನ್ಫಿಡೆನ್ಸ್ ಮಾಡ್ಬಿಟ್ಟ. ಕಾನ್ಫಿಡೆನ್ಷಿಯಲ್ ಅಂದ್ರೆ ಲೋಪ, ಕಾನ್ಫಿಡೆನ್ಷಿಯಲ್ ಅಂದ್ರೆ ಸೀಕ್ರೆಟ್. ಏನ್ರೀ ಬಂದು ಗಿಲ್ಲಿ ಕಾವ್ಯ ಯಾವಾಗ ನಂದು ನಿಂದು ಫ್ರೆಂಡ್ಶಿಪ್ ಅಲ್ಲ? ಕಾವ್ಯ ಪಕ್ಕದಲ್ಲಿ ಹಿಡ್ಕೊಂಡೆ ಇಲ್ಲ. ಸುಮ್ಮನೆ ಸ್ಪಂದು ನಮ್ಮ ಸಿಸ್ಟರ್ ತರನೇ ಸುಮಿರು ಮ್ಯಾನಿಪುಲೇಟ್ ಮಾಡ್ತವ್ರ. ಸ್ಪಂದು ಬಾಯ ಸ್ಪಂದನೆ ಬಂತಲ್ಲ ಮಾಡ್ತಾರ. ಮಾತಾಡಿ ಮಾತಾಡಿ ಎನರ್ಜಿ ಕಮ್ಮಿ ಮಾಡ್ತಾರ. ಸುಮಿರು ಮಾತಾಡ್ಬೇಡ, ಶೋ ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಆಗ್ತಾ ಇಲ್ಲ, 5 kg ಆಗ್ತಾ ಇಲ್ಲ ಅಂದ್ರೆ ಜನ ಹಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಡೈಲಾಗ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹೋಗ್ಬಿಡ್ತೀನಿ. ಮನೆಯಲ್ಲಿ ಯಾವ್ದಾದ್ರೂ ಒಂದು ಬಾಂಡ್ ಶೇರ್ ಆಗುತ್ತೆ ಅಂದಾಗ ನಾನು ಅವನಿಗೆ, ಅವನು ನನಗೆ ಸಪೋರ್ಟ್ ಮಾಡೋದನ್ನ ಯಾರು ಸ್ಟಾಪ್ ಮಾಡಕ್ಕಾಗ. ನಿಮ್ಮಿಬ್ರನ್ನ ನೋಡೋದಕ್ಕೆ ಚಂದ. ಎಲ್ಲ ಒಂದ್ ಕಡೆ ನಿನ್ನೆ ಇಮ್ಯಾಜಿನ್ ಮಾಡ್ಕೊಂಡು ಇಬ್ರನ್ನ ಸಿನಿಮಾದಲ್ಲಿ ಒಟ್ಟಿಗೆ ತರೋದಾದ್ರೆ ನಿಮ್ಗೆ ಇಷ್ಟನಾ? ಖಂಡಿತವಾಗ್ಲೂ ಮಾಡೋಣ, ಅವಕಾಶ ಸಿಕ್ಕರೆ ಖಂಡಿತ ಮಾಡೋಣ. when a serious discussion is going on. ಹೇಳಿ ಕಾವ್ಯ ಅವರೇ. Talking to Kavya for first time after Big Boss. ಹೇಳಿ ಗಿಲ್ಲಿ ಅವರೇ, ಏನ್ ಸಮಾಚಾರ? ನಮ್ಗೆ ತುಂಬಾ ಇಷ್ಟ. ಇಲ್ಲಿ ನೋಡಿ, ಇಲ್ಲಿ ಕಾವು ಅಂದ್ರೆ ಇಷ್ಟ ಆಯ್ತಿತ್ತಂತೆ. ನಾನು ನ್ಯೂಸ್ ಚಾನಲ್ ಕೂತ್ಕೊಂಡು ಕಾವ್ಯ ಅವ್ರೆ ಅಂತ ರೆಸ್ಪೆಕ್ಟ್ ಕೊಟ್ಟು ಕಾವು ಅಂತ ಬಿಟ್ರಲ್ಲ, ಇವಾಗ ಕಾವ್ಯನೇ ಅವರು. ಕಾವು ನಾನೇನು ಹೊರಗಡೆ ಬಂದ್ಮೇಲೆ ಇಂಟರ್ವ್ಯೂ ಅಲ್ಲಿ ಕೂತವ್ನಿ ಕಾವ್ಯ ಅವ್ರೆ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋ. ಇವ್ರು ಕಾವು ಪಾಪ ಇಷ್ಟ ಪಡ್ತವ್ರು. ಏನ್ ಮಾತಾಡೋದು? ಏನ್ ಕಾವು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ಹೇಗಿದ್ಯಾ? ಎಲ್ಲಿದ್ಯಾ? ಇಂಟರ್ವ್ಯೂ. ಇನ್ನು ಮುಗ್ದಿಲ್ವ ನೀನು? ಗಿಲಿ ಕಾಲು ಎತ್ತು ಹೋಗ್ಬೇಕು ಅಂತ ಅನ್ಸುತ್ತೆ. ನನಗೊಂದು ಹೋಗ್ಬೇಕು ಅಂತ ಅನ್ಸುತ್ತೆ. ಬೇರೆ ಏನೋ ತಿಳ್ಕೊಬಿಡ್ತಿದ್ದೀವಿ. ಯಾವ ತರ ಹುಡುಗ ಬೇಕು ರಕ್ಷಿತಾಗೆ? ಇವತ್ತು ಸದ್ಯದಲ್ಲಿ ಯಾವ್ದು ಬೇಡ ಅಂತೆ. ನನಗೆ ಯಾವ್ದು ಹುಡುಗ ಬೇಡ ಇವತ್ತು ಸದ್ಯದಲ್ಲಿ. ನಾನು ಗಿಲ್ಲಿ ತರ ಇರ್ಬೇಕು, ಗಿಲ್ಲಿ ತರ ಇರ್ಬೇಕು. ಅದೇ ಒಂದು ಗಿಲ್ಲಿ ತರ ಇರ್ಬೇಕು ಅಂದ್ರೆ ಲೈವ್ಲಿ, ಎಂಟರ್ಟೈನಿಂಗ್, ಓಪನ್ ಹಾರ್ಟೆಡ್. ನಾನು ಗಿಲ್ಲಿ ತರ ಆಗ್ಲಿ, ರಕ್ಷಿತಾ ತರ ಆಗ್ಲಿ, ವಿ ಆರ್ ದಿ ಸೇಮ್, ರೈಟ್? ಸೊ ನಾನು ಇವಾಗ ಹೀಗೆ ಹೇಳ್ತೀನಿ, ನನ್ನ ತರ ಇಂಗ್ಲಿಷ್ ಮ್ಯಾನ್, ವಾಟ್ ಇಂಗ್ಲಿಷ್, ಏನ್ ಇಂಗ್ಲಿಷ್? ವಿ ಡೋಂಟ್ ನೋ ಹೌ ಟು ಸ್ಪೀಕ್ ಇನ್ ಇಂಗ್ಲಿಷ್ ಲೈಕ್ ದಟ್. ಹುಡುಗ ಬೇಕು, ಇಲ್ಲಾಂದ್ರೆ ಗಿಲ್ಲಿ ತರ ಹುಡುಗ ಬೇಕು ಅಷ್ಟೇ. ನಾಯಿನಾ? ಏನು ನಾಯಿನಾ? ಯಾವಳವಳು ನಾಯಿ ಅಂತ ಹೇಳಿ? ನಾಯಿ ಅಲ್ಲ, ಅದು ಬೇರೆ ಏನೋ ಇರ್ಬೇಕು. ಏನಂತ ಹೇಳಿದ್ದು? ನ್ಯಾಯ
ಕ್ವೆಶನ್ ಉಂಟು, ನೀವು ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ? Because I love myself. ಹೇ, I love my hair. ನಿಮ್ಮ ಜೀವನದಲ್ಲಿ ಕನ್ನಡಿ ಇಲ್ಲ ಅಂದ್ರೆ ಎಂತ ಮಾಡ್ತೀರಾ? ಕನ್ನಡಿ ಕಂಡಿಡಿತೀನಿ. ನನ್ಗೊಂದು ಕ್ವೆಶನ್. ಕನ್ನಡಿ ಕಂಡಿಡಿತಾನಂತೆ. ಹೊರಗಡೆ ಬಂದ್ಮೇಲೆ ಗಿಲ್ಲಿ ಹೇಳ್ತಿದ್ದು ಯಾವ ವರ್ಡ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀರಾ? ಏ ಮೊದವಿ ಹೋಗೋ. ಕೊಟ್ರೆ ಹಂಗೆ ತಣ ಅನ್ಬಿಡ್ಬೇಕು ಹಂಗೆ ಮುದಾವಿ ತಂದು. ಕಾಂಬಿನೇಷನ್. ನಿಮ್ಗೆ ಹಸಿವಾಗಲ್ವಾ? ಆದ್ರೂ ಬೇಡ. ರಕ್ಷಿತಾ ನೋಡೋಣ ಏನ್ ಹೇಳ್ತಾಳೆ ಅಂತ. ಇವಳು ಮಾತು ಕೇಳಿದ್ರೆ ನಕ್ ನಾಶ ಆಯ್ತೀನಿ. ಪರವಾಗಿಲ್ಲ, ಒಂದು ದಿವಸ ಫಾಸ್ಟಿಂಗ್ ಮಾಡಿ. ಫಾಸ್ಟಿಂಗ್ ಮಾಡ್ಬೇಕಂತೆ. ಆಮೇಲೆ ಡಾಕ್ ಸತೀಶ್ ಇದಾರಲ್ಲ ಸರ್, ಡಾಕ್ ಸತೀಶ್ ಫ್ಯಾನ್ಸ್ ಇರ್ಬೇಕು ನೋಡ್ರಿ. ಇನ್ನೊಂದು ಡೈಲಾಗ್ ಕೇಳ್ತೀನಿ ಕೇಳ. ಈ ಸತೀಶ ನನ್ನ ಮಗ ಸಿಕ್ಕಿದ್ರ ಅವ್ನು ನಾನು ಹೊಡಿದೆ ಅಂತ ತೀರಲ್ಲ. ಯಾಕಳಿ ಡಾಕ್ ಸತೀಶನ್ ಮೊಕ ಇರೋದೇ ನಾಯಿ ತರ, ಅವನು ನಾಯಿ ಸತೀಶ ನನ್ನ ಮಗ. ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆಯ್ತಾ? ಏನ್ ಅನ್ಸತ್ತಂತ ನಂಗೆ. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು ಕರಿಬಸಪ್ಪು. ನೀವ್ ಏನೇ ಹೇಳಿದ್ರು ಜನ ಸುಳ್ಳು ಅಂತಾರಲ್ಲ, ಏನಕ್ಕೆ? ನನ್ ಮಗನ ಹತ್ರ ಮೊಬೈಲ್ ತರಿಸಿ. ಹರ್ಷ ಬರ 99% ಹುಡುಗಿರು ಹರ್ಷ. ಎಷ್ಟು ಸರ್ ಶರ್ಟ್? 2 ಲಕ್ಷ ಸರ್. ಪ್ಯಾಂಟ್ ರೇಟ್ ಎಷ್ಟು ಸರ್? ಸತೀಶ್ ಅವರು ಮಾತು ನಿಜಾನ ಸುಳ್ಳ? ನಿಮಗೆ ಹುಡುಗಿರೇ ಜಾಸ್ತಿ ಫ್ಯಾನ್ಸ್ ಇರೋದು. ಕಾಲೇಜ್ ಲೈಫ್ ಅಲ್ಲಿ 8 ಹುಡುಗಿಯರ್ನ ಹಾಕೊಂಡು ಓಡಾಡ್ತಾ ಇದ್ದೆ. ಸತೀಶ್ ಹಾಕೊಂಡು ಓಡಾಡ್ತಿದ್ದೆ ಅಂದ್ರೆ ಎಲ್ಲಿ ಹಾಕೊಂಡು ಓಡಾಡ್ತಿದ್ರಿ? ಮೇಂಟೈನ್ ಮಾಡ್ತಿದ್ರಿ ಅಂದ್ರೆ ಒಂದ್ ಲೆಕ್ಕ, ಹಾಕೊಂಡು ಓಡಾಡ್ತಿದ್ದೆ ಅಂದ್ರೆ ಯಾವ ತರ ಇದು? ಅವರು ಲೈಫ್ ಅಲ್ಲಿ ಸುಳ್ಳು ಹೇಳಿದ್ದೇ ಇಲ್ಲ. ನಾನು ಹೇಳೋದೆಲ್ಲ ಬರೀ ಸುಳ್ಳು. ಅವ್ನಿಗೆ ಗೊತ್ತ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ತರನಾ? ಡಿ ಬಾಸ್ ಮೀನ್ಸ್ ರಿಯಾಕ್ಷನ್ ಬೇಕಂದ್ರೆ ಕಮೆಂಟ್ ಮಾಡಿ. ಯಾವ ಹೀರೋ ತುಂಬಾ ಇಷ್ಟ ಆಗ್ತಾರೆ ನಿಮ್ಗೆ? ಅಂದ್ರೆ ಫಾಲೋ ಮಾಡ್ತೀನಿ ಅವ್ರನ್ನ ತುಂಬಾ. ಬಾಲಿವುಡ್ ಅಲ್ಲಿ ಋತಿಕ್ ರೋಷನ್ ಅಂತ ಇಷ್ಟ. ಕನ್ನಡದಲ್ಲಿ ಕನ್ನಡದಲ್ಲಿ ಯಶ್. ಇದು ಯಾವ ಹೀರೋದಿದು? ಯಾವ ಲೆಕ್ಕದಿಂದ ಹೀರೋ ಅಂತ ಕಾಡ್ತೀಯ ಅಣ್ಣ ನೀನು? ಇಮೋಷನಲ್ ಡ್ಯಾಮೇಜ್. ಹೀಗೆ ಕಲಪ ನಾನು ಅಶ್ವಿನಿ ಮ್ಯಾಮ್ಗೆ ಕೊಡ್ತೀನಿ. ಯಾಕೆಂದ್ರೆ ನನಗೆ ಇದೇ ವೀಕ್ ಅವರ ವ್ಯಕ್ತಿತ್ವ ಸರಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಕಳಪೆ ವ್ಯಕ್ತಿತ್ವ ಅಂದ್ರೆ ಪರ್ಸನಾಲಿಟಿ. ಅದೇನು ಯಾವ್ದೇನು ಪರ್ಸನಾಲಿಟಿ ಅಂದ್ರೆ ಅಶ್ವಿನಿ. ಹೌದು, ನನಗೆ ಗೊತ್ತುಂಟು. ಸೊ ಕಳಪ ಅಶ್ವಿನಿ. ಕಳಪ ಅಲ್ಲ ಕಳಪೆ. ಇಬ್ರೇ ನೀವೇ. ಕಳಪೆ ಅಂತ ಹೇಳು. ಕಲಪ ಎಲ್ಲ ನೀವೇ. ಸೊ ಹಾಗೈಸ್, ಈ ವಿಡಿಯೋಲಿ ಇಷ್ಟೇ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಮತ್ತೆ ಯಾವ್ದಾದ್ರು ಮೀಮ್ ರಿಯಾಕ್ಷನ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಟಾಟಾ, ಬಾಯ್ ಬಾಯ್.